ಹಲೋ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ನವ್ಯಶ್ರೀ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ದಂಟಿನ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಫಸ್ಟು ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಸಾಸಿವೆ, ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಸ್ವಲ್ಪ ದಂಟು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದು ದಂಟು ಬಂದು ನಮ್ಮ ಅತ್ತೆ ತೊಗೊಂಡ್ಬಂದಿದ್ದು. ಸೊಪ್ಪು ಸಪ್ರೇಟ್ ಮಾಡಿ ದಂಟಲ್ಲಿ ಒಂದಿನ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ನೀಟಾಗಿ ಫ್ರೈ ಮಾಡಿಕೊಂಡು ದಂಟಿನ ಸೊಪ್ಪನ್ನ ನೀಟಾಗಿ ಫ್ರೈ ಮಾಡ್ಕೊಬೇಕು. ಹಳ್ಳಿ ಕಡೆದು ಸೊಪ್ಪು ಒಂದೆಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಬೇಳೆ ಮತ್ತು ಟೊಮೊಟೊನ ಬೇಯಿಸಿ ಇಟ್ಕೊಂಡಿದ್ದೀನಿ. ಬೇಳೆಲಿ ನೀರು ಎಕ್ಸ್ಟ್ರಾ ಇತ್ತಲ್ಲ, ಅದನ್ನು ನಾನು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ತರಕಾರಿ ಬೇಯಲಿಕ್ಕೆ ನಾನು ಅಡಿಷ್ನಲ್ ಬೇರೆ ನೀರೆಲ್ಲ ಏನೂ ಹಾಕ್ಕೊತಾ ಇಲ್ಲ. ಈಗ ಇದರಲ್ಲಿ ಚೆನ್ನಾಗಿ ಕುದಿಯೋ ಥರ ಬೇಯಿಸ್ಬೇಕು. ಇವಾಗ ಒಂದು 10 ನಿಮಿಷ ಅದು ದಂಟೆಲ್ಲ ನೀಟಾಗಿ ಬೇಯೋ ಥರ ಬೇಗ ಬೆಂದೋಗುತ್ತೆ. ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಬೇಯಿಸ್ಕೊಳ್ಳಿ. ನೋಡಿ, ಚೆಕ್ ಮಾಡಿ ಸುಮ್ಮನೆ ಹಾಗೆ ಬೆಂದಿದೆಯಾ ಏನು ಅಂತ. ನಾನು ಬೇರೆ ನೀರು ಹಾಕ್ಕೊಳ್ಳಿಲ್ಲ. ಏನಕ್ಕೆ ಅಂದರೆ ಬೇಳೆಯಲ್ಲೇ ನೀರಿತ್ತು, ನಾನು ಅದೆಲ್ಲ ವೇಸ್ಟ್ ಮಾಡಲಿಲ್ಲ. ನೆಕ್ಸ್ಟು ನಾವು 2 ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಳ್ಳೋಣ. ಅದು ಕುದೀತಾ ಇರೋದಕ್ಕೆ ಸಾಂಬಾರು ಪುಡಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಕುದಿಯೋದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟಾಗುತ್ತೆ ಅಂತ ಗಂಟೇನಾಗಲ್ಲ. ಈ ಥರ ನೀಟಾಗಿ ಸಾಂಬಾರು ಪುಡಿ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಈಗ ಮುಚ್ಚಿ ಅದು ಖಾರ ಪುಡಿ ಬೇಯಬೇಕಲ್ಲ, ಒಂದು 5 ನಿಮಿಷ ನೀಟಾಗಿ ಬೇಯಿಸಿ. ಆದಷ್ಟು ಸಿಮ್ಮಲ್ಲೇ ಬೇಯಿಸಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅದು ದಂಟಿಗೆಲ್ಲ ನೀಟಾಗಿ ಉಪ್ಪು ಹಿಡಿಬೇಕಲ್ಲ, ಅದಕ್ಕೆ ನೀಟಾಗಿ ದಂಟು ಬೇಯೋ ಥರ ನೀಟಾಗಿ ಉಪ್ಪು ಹಾಕ್ಕೊಳ್ಳಿ. ನಾನು ಬೇಳೆ ಕಟ್ಟನ್ನ ಬೇಯಿಸಿ ಇಟ್ಕೊಂಡಿದ್ದೆ, ನಿಮಗೆ ಮೊದಲೇ ತೋರಿಸಿದ್ನಲ್ಲ. ಇವಾಗ ಏನಂದರೆ ಬೇಳೆ ಕಟ್ಟನ್ನು ನೀಟಾಗಿ ಟೊಮೊಟೊ ಮತ್ತು ಎಲ್ಲ ಸ್ಮ್ಯಾಶ್ ಮಾಡ್ಕೊತೀನಿ. ನಾನು ಮಿಕ್ಸಿ ಎಲ್ಲ ಏನೂ ಹಾಕೋಕ್ಕೋಗಲ್ಲ. ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ಳಿ. ಬೇಳೆ ಕಟ್ಟನ್ನ ಇನ್ನೇನು ಹಾಕಂಗೆ ಇಲ್ಲ, ಈಸಿಯಾಗಿ ಆಗುತ್ತೆ. ನೋಡಿ, ಈ ಒಂದು ಕುದಿಸ್ಬಿಟ್ರೆ ಬೇಳೆ ದಂಟಿನ ಸೊಪ್ಪಿನ ಸಾಂಬಾರು ಸೂಪರ್ ರೆಡಿ. ಇದನ್ನು ಮುದ್ದೆ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಒಳ್ಳೆಯದು, ತುಂಬ ಹೆಲ್ತ್ಗೆ ಒಳ್ಳೆಯದು. ನೋಡಿ, ಬ್ಯಾಚುಲರ್ಸು ಮಾಡ್ಕೊಬೋದು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಬ್ಯಾಚುಲರ್ಸ್ ಅಂತ ಮಿಕ್ಸಿ ಬೇಕಾಗಿಲ್ಲ, ಏನಿಲ್ಲ. ಈಸಿಯಾಗಿ ಪಾಪ ಹೋಟ್ಲು ಊಟ ತಿನ್ನೋಕ್ಕಿಂತ ಚೆನ್ನಾಗಿ ಇದನ್ನು ಮಾಡ್ಕೊಂಡು ತಿನ್ಬೋದು. ನಾನು ಆ್ಯಕ್ಚುಲಿ ಈಗ ಬೆಂದಿದೆಯಾ ಇಲ್ವಾ ಅಂತ ನೋಡೋಣ ಅಂದ್ಬಿಟ್ಟು ತೆಗೆದು ಒಂದೇ ಒಂದು ಟೇಸ್ಟ್ ನೋಡ್ತಾಯಿದ್ದೀನಿ. ನಾನು ಹೇಗಿದೆ ಏನದು, ಏನಾದರೂ ಖಾರ ಉಪ್ಪು ಎಲ್ಲ ಕಡಿಮೆ ಇದ್ದರೆ ಹಾಕ್ಕೊಳ್ಳೋಣ ಅಂತ. ಉಪ್ಪೆಲ್ಲ ಸರಿ ಇದೆ. ನಾನೀಗ ಒಂದು ದಂಟು ತಗೊಂಡು ನೋಡ್ತಾಯಿದ್ದೀನಿ ಬೆಂದಿದೆಯಾ ಏನು ಎತ್ತ ಅಂತ. ಆ್ಯಕ್ಚುಲಿ ಬೆಂದಿದೆ. ಸಾಂಬಾರು ರೆಡಿ ಇದೆ. ಒಂದ್ಸಲ ಈ ಥರ ಮಾಡ್ಕೊತೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ, ನವ್ಯಶ್ರೀ ಕಿಚನ್ ಯೂಟ್ಯೂಬ್ ಚಾನಲ್.